Exercise 11.1 9th question. In ಏನ್ ಕೊಟ್ಟಿದ್ದಾರೆ ನೋಡ್ರಿ, a 5 meter 60 centimeter high vertical pole cast a shadow 3 meter 20 centimeter long. ಓಕೆ, ಈಗ ಪೋಲ್ ಹೈಟ್ ಆಮೇಲೆ ಶಾಡೋ ಹೈಟ್ ತಗೋಣ. ಓಕೆ, ಈಗ ನೀವು ನೋಡಿದ್ರೆ ಪೋಲ್ ಏನ್ ಕೊಟ್ಟಿದ್ದಾನೆ ಅವನು, ಪೋಲ್ ಬಂದ್ಬಿಟ್ಟು 5 ಮೀಟರ್ 60 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬಿಡೋಣ, ಫಸ್ಟ್ ಎಲ್ಲವೂ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬಿಡ್ರಿ. ಈಗ ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತು, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ 1 ಮೀಟರ್ ಇದ್ದಲ್ಲಿ 100 ಸೆಂಟಿಮೀಟರ್ ಬರೀತೀನಿ, ಪ್ಲಸ್ ಎಷ್ಟು ಸೆಂಟಿಮೀಟರ್ 60 ಸೆಂಟಿಮೀಟರ್. ಸೊ 5 into 100 500 60. ಸೊ ಎಷ್ಟಾಗುತ್ತೆ 560 ಸೆಂಟಿಮೀಟರ್. ಓಕೆ, ಪೋಲು 560 ಸೆಂಟಿಮೀಟರ್ ಇದೆ. ಸೊ ಅದ್ರ ಶಾಡೋ ಎಷ್ಟು ಬೀಳ್ತಾ ಇದೆ, 3 ಮೀಟರ್ 20 ಸೆಂಟಿಮೀಟರ್. ಸೊ ಈಗ ಅದೇ ಬರೆದ್ರೆ 3 ಮೀಟರ್ 20 ಸೆಂಟಿಮೀಟರ್. ಇದು ಮೀಟರ್ ಇದೆ, ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. ಮೀಟರ್ ಇದ್ದಲ್ಲಿ ಏನ್ ಬರೀಬೇಕು, 100 ಸೆಂಟಿಮೀಟರ್ ಬರೀಬೇಕು. ಓಕೆ, ಪ್ಲಸ್ ಓಕೆ, ಇನ್ನು ನೋಡಿದ್ರೆ 3 into 100 300 ಪ್ಲಸ್ 20 ಎಷ್ಟಾಯ್ತು, 320 ಸೆಂಟಿಮೀಟರ್. ಓಕೆ, ಇದು ಗೊತ್ತಾಯ್ತು. ಸೊ ನಥಿಂಗ್ ಬಿಟ್ ಏನು, ಪೋಲು 560 ಸೆಂಟಿಮೀಟರ್ ಇದ್ರೆ ಶಾಡೋ ಎಷ್ಟು ಬೀಳ್ತಿದೆ, 320 ಸೆಂಟಿಮೀಟರ್ ಬೀಳ್ತಾ ಇದೆ. ಈಗ ಅವ್ರೇನ್ ಕೇಳ್ತಾ ಇದಾರೆ, ಫೈಂಡ್ ಅಟ್ ದ ಸೇಮ್ ಟೈಮ್, ಅದೇ ಟೈಮ್ ಅಲ್ಲಿ ದ ಲೆಂತ್ ಆಫ್ ದ ಶಾಡೋ ಕ್ಯಾಸ್ಟ್ ಬೈ ಅನದರ್ ಪೋಲ್. ಇನ್ನೊಂದು ಪೋಲ್ ಇದೆ. ಓಕೆ, ಸೊ ಅದ್ರದ್ದು ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ನೋಡೋಣ. ಅನದರ್ ಪೋಲ್ ಅದ್ರ ವ್ಯಾಲ್ಯೂ ಏನು, 10 ಮೀಟರ್ 50 ಸೆಂಟಿಮೀಟರ್. ಸೊ ಎಲ್ಲವೂ ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. ಮೀಟರ್ ಏನ್ ಬರೀಬಹುದು, 100 ಸೆಂಟಿಮೀಟರ್ ಪ್ಲಸ್ ಇದು 50 ಸೆಂಟಿಮೀಟರ್. ಓಕೆ, ಈಗ 100 into 10 1000 ಪ್ಲಸ್ 50 ಎಷ್ಟಾಯ್ತು, 1050 ಸೆಂಟಿಮೀಟರ್ ಆಯ್ತು. ಸೊ 1050 ಸೆಂಟಿಮೀಟರ್ಗೆ ಎಷ್ಟು ಶಾಡೋ ಬೀಳುತ್ತಂತ ಕಂಡುಹಿಡಿಯಬೇಕು. ಈಗ ನೀವೇ ನೋಡ್ರಿ, ಓಕೆ, ಪೋಲ್ ದೊಡ್ಡದಾದ್ರೆ ಶಾಡೋ ಕೂಡ ದೊಡ್ಡದಿರುತ್ತೆ. ಓಕೆ, ಪೋಲ್ ಚಿಕ್ಕದಿದ್ರೆ ಶಾಡೋ ಕೂಡ ಚಿಕ್ಕದಿರುತ್ತೆ. ಸೊ ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಓಕೆ, ಸೊ LHS ಜಾಸ್ತಿ ಮಾಡಿದ್ರೆ RHS ಕೂಡ ಜಾಸ್ತಿ ಆಗುತ್ತೆ, LHS ಕಡಿಮೆ ಮಾಡಿದ್ರೆ RHS ಕೂಡ ಕಡಿಮೆ ಆಗ್ತಿದೆ. ಸೊ ಈ ತರ ಸಿಚುವೇಶನ್ ನಾವೇನ್ ಕರಿತೀವಿ, ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಈ ಸಿಚುವೇಶನ್ ಇದೆ ಅಂತ ಗೊತ್ತಾಯ್ತು. ಸೊ ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಓಕೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ 560 into x is equal to 1050 into 320. ಈಗ x is equal to 1050 into 320. ಇದು ಇಂಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 1010 ಕ್ಯಾನ್ಸಲ್ ಆಯ್ತು. ಓಕೆ, ಇದು ಟೇಬಲ್ ಹೋದ್ರೆ 216 ಜಾ 428 ಜಾ, ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 28 ಜಾ 214 ಜಾ, ಮತ್ತೆ 24 ಜಾ 27 ಜಾ. ಓಕೆ, ಈಗ ನೀವು ನೋಡಿದ್ರೆ 7 ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. 7 1 ಜಾ 7, ಎಷ್ಟು ಉಳಿತು 3 ಉಳಿತು 35, 7 5 ಜಾ 35, ಇಲ್ಲೊಂದು 0 ಬರುತ್ತೆ. ಸೊ ಈಗೇನಾಯ್ತು, x is equal to 150 into 4 ಆಯ್ತು. 4 0 ಜಾ 0, 4 5 ಜಾ 20, 4 1 ಜಾ 4, 4 plus 2 6. ಸೊ ಎಷ್ಟಾಯ್ತು ಇಲ್ಲಿ 600 ಸೆಂಟಿಮೀಟರ್ ಆಯ್ತು. ಓಕೆ, ಸೊ ಈಗ 600 ಸೆಂಟಿಮೀಟರ್. ಓಕೆ, ಅವ್ರು ಏನಾದ್ರು ಮೀಟರ್ ಬರಿ ಅಂತಂದ್ರೆ ಓಕೆ ನೀವೇನ್ ಮಾಡ್ಬಿಡ್ರಿ, ಈಗ ಇದಕ್ಕೆ ಮೀಟರ್ ಬರೆದ್ರೆ ಸೆಂಟಿಮೀಟರ್ ನೀವೇನ್ ನೋಡ್ರಿ, ನಮ್ಗೆ ಏನ್ ಗೊತ್ತು, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಂತ ಗೊತ್ತು. ಓಕೆ, ಈಗ ನಾನು ಸೆಂಟಿಮೀಟರ್ ಒಂದೇ ರೈಟ್ ಸೈಡ್ ಇಟ್ಕೊಂಡ್ರೆ ಈ ಇಂಟು 100 ಈ ಕಡೆ ಬಂದ್ರೆ ಡಿವೈಡ್ ಬೈ 100 ಆಯ್ತು. ಸೊ ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂಟು ಸೆಂಟಿಮೀಟರ್ ದಲ್ಲಿ ಏನ್ ಬರೀಬೇಕು, 1/100 ಮೀಟರ್ ಅಂತ ಬರೀಬೇಕು. 2 0 ಕ್ಯಾನ್ಸಲ್ ಆಯ್ತು. ಸೊ ಎಷ್ಟು ಬರುತ್ತೆ 6 ಮೀಟರ್. ಸೆಂಟಿಮೀಟರ್ ಅಲ್ಲಿ ಕೇಳಿದ್ರೆ 600 ಸೆಂಟಿಮೀಟರ್ ಅಂತ ಬರೀರಿ. ಓಕೆ, ಮೀಟರ್ ಅಲ್ಲಿ ಕೇಳಿದ್ರೆ 6 ಮೀಟರ್. ಸೊ ಫಸ್ಟ್ ಆನ್ಸರ್ ನಮ್ಗೆ ಏನಂತ ಗೊತ್ತಾಯ್ತು, 6 ಮೀಟರ್ ಅಂತ ಗೊತ್ತಾಯ್ತು. ಓಕೆನಾ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ.
ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ, ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಆಯ್ತು, ಆನ್ಸರ್ 6 ಮೀಟರ್ ಬಂತು. ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾರೆ, ದ ಹೈಟ್ ಆಫ್ ದ ಪೋಲ್ ಕ್ಯಾಸ್ಟ್ ಎ ಶಾಡೋ 5 ಮೀಟರ್ ಲಾಂಗ್. ಓಕೆ, 5 ಮೀಟರ್ ಲಾಂಗ್. ಓಕೆ, ಇಲ್ಲಿ ಸೆಂಟಿಮೀಟರ್ ಬರ್ಕೊಂಡಿವಿ. ಸೊ ಇದನ್ನ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಬರ್ದಿರೋದ್ರಿಂದ ಇದು ಕೂಡ ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. ಏನ್ ಬರ್ಬೋದು 100, ಯಾಕಂದ್ರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಮೀಟರ್ ಇದ್ದಲ್ಲಿ 100 ಅಂತ ಬರ್ತೀವಿ. 5 into 100 500 ಸೆಂಟಿಮೀಟರ್. ಶಾಡೋ ಏನಾದ್ರೂ 500 ಸೆಂಟಿಮೀಟರ್ ಬಿದ್ರೆ ಪೋಲ್ ಎಷ್ಟು ಲೆಂತ್ ಇರುತ್ತೆ ಅಂತ ಕಂಡಿಡಿಬೇಕು. ಓಕೆ, ಸೊ ಹೈಟ್ ಆಫ್ ದ ಪೋಲ್ ಕಂಡಿಡಿಬೇಕು ಇವಾಗ. ಓಕೆ, ಈ ಸಿಚುವೇಶನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಆಲ್ರೆಡಿ ಗೊತ್ತು. ಸೊ ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. x into 320 is equal to 560 into 500. ಓಕೆ, ಈಗ x is equal to 560 into 500 divided by, ಓಕೆ, ಇಂಟು 320 ಈ ಕಡೆ ಬಂದ್ರೆ ಡಿವೈಡ್ ಬೈ 320 ಆಯ್ತು. ಈ ನೀವು ನೋಡಿದ್ರೆ 10 ಕ್ಯಾನ್ಸಲ್ ಆಯ್ತು. 2 16 ಜಾ 2 28 ಜಾ 2 8 ಜಾ 2 14 ಜಾ 2 7 ಜಾ 2 ಸಾರಿ ಇಲ್ಲೇನಾಗುತ್ತೆ ಇಲ್ಲಿ 2 4 ಜಾ 2 7 ಜಾ. ಓಕೆ, ಈಗ ಮತ್ತೆ ನೀವು ಕ್ಯಾನ್ಸಲ್ ಮಾಡಕ್ ಬರಲ್ಲ ಇಲ್ಲಿ. ಓಕೆ, ಸೊ ಏನ್ ಮಾಡೋಣ, ಮಲ್ಟಿಪ್ಲೈ ಮಾಡೋಣ. ಇವಾಗ ಏನ್ ಉಳಿತು, x is equal to 7 into 500 divided by 4. ಓಕೆ, ಈಗ ನೀವು ನೋಡಿದ್ರೆ 4 ಇಂದ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4, 1 ಉಳಿತು 10 ಆಯ್ತು. 4 2 ಜಾ 8, 2 ಉಳಿತು 20 ಆಯ್ತು. 4 5 ಜಾ 20. ಸೊ 125 into 7 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 7 5 ಜಾ 35, 7 2 ಜಾ 14, 14 plus 3 17, 1 ಕ್ಯಾರಿ, 7 1 ಜಾ 7, 7 plus 1 8. ಸೊ ಎಷ್ಟು ಬರುತ್ತೆ, ಪೋಲ್ ಹೈಟ್ ಬಂದು 875 ಸೆಂಟಿಮೀಟರ್ ಬರುತ್ತೆ. ಓಕೆ, ಈಗ ನಮಗೇನ್ ಗೊತ್ತು, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೆಂಟಿಮೀಟರ್ ಒಂದೇ ರೈಟ್ ಸೈಡ್ ಇಟ್ಕೊಂಡ್ರೆ ಈ ಇಂಟು 100 ಈ ಕಡೆ ಬಂದ್ರೆ 1/100 ಮೀಟರ್ ಆಗುತ್ತೆ. ಓಕೆ, ನಾನು ಸೆಂಟಿಮೀಟರ್ ಇದ್ದಲ್ಲಿ ಏನ್ ಬರಿಬೇಕು, 1/100 ಮೀಟರ್ ಬರಿಬೇಕು. 875 ಇಂಟು ಸೆಂಟಿಮೀಟರ್ ಇದ್ದಲ್ಲಿ 1/100 ಮೀಟರ್ ಬರಿಬೇಕು. ಸೊ ಇಲ್ಲಿ ಏನ್ ಬರುತ್ತೆ, 875 ಡಿವೈಡೆಡ್ ಬೈ 100. ಓಕೆ, ಸೊ 2 0 ಇದಾವ ಅಂದ್ರೆ 2 0 ಇದಾವ ಅಂದ್ರೆ ಡಿವೈಡ್ ಬೈ 100 ಅಂದ್ರೆ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಇದು ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 8.75 ಬರುತ್ತೆ. ಓಕೆ, ಸೊ ಈಗ ನಿಮಗೆ ಏನಂತಂದ್ರೆ 875 by 100 ಮಾಡಿದ್ರೆ, ಓಕೆ, ನಿಮಗೆ 2 0 ಇರೋದ್ರಿಂದ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಆನ್ಸರ್ ಬಂದು 8.75 ಮೀಟರ್. ಓಕೆ, ಈಗ ನೀವು ನೋಡಿದ್ರೆ ಸೆಕೆಂಡ್ ಕ್ವಶನ್ ಆನ್ಸರ್ ಏನು, 8.75 ಮೀಟರ್. ಓಕೆ, ಸೆಂಟಿಮೀಟರ್ ಬರೆದ್ರೆ 875 ಸೆಂಟಿಮೀಟರ್. ಓಕೆನಾ, ಸೊ ಇದು ಬಂದ್ಬಿಟ್ಟು ಇವೆರಡು ಆನ್ಸರ್. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.